ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತು 70ನೆಯ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ಹುಟ್ಟಿ ಅಥವಾ ಮೈಸೂರು ಹುಟ್ಟಿ ನಂತರ ಕರ್ನಾಟಕ ಆಗಿ 70 ವರ್ಷಗಳು. 70 ವರ್ಷದ ಸಣ್ಣ ಕಾಲಲ್ಲ. ಈ ಮಧ್ಯದಲ್ಲೇ ಆ ಪೂರ್ವದಲ್ಲೇ ಎಷ್ಟೋ ಹೋರಾಟ ಮಾಡಿದಾರೆ. ಆಲ್ ಓವರ್ ವೆಂಕಟರಾಯರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಪೌಟೆಯವರಾಗಿರ್ಬೋದು, ನಂತರದಲ್ಲೇ ನಮ್ಮ ಒಡೆಯರವರಾಗಿರ್ಬೋದು, ರಾಜಮನೆತನದವರು, ಅವರು ಸಹ ಮೈಸೂರು ಹುಟ್ಟುವಲ್ಲಿ ಕರ್ನಾಟಕ ಹುಟ್ಟುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಧಾರವಾಡ ವಿಶೇಷವಾಗಿ ಕರ್ನಾಟಕ ಹುಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಕೆಲಸ ಮಾಡಿದ ಅನೇಕ ಸಾಹಿತಿಗಳು, ಲೇಖಕರು, ಜೊತೆಗೆ ಕನ್ನಡದ ಮೇಲೆ ಪ್ರೀತಿರುವಂಥ ಜನ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಿ 1956ರಲ್ಲಿ ಮೈಸೂರು ರಾಜ್ಯ ಹುಟ್ಟಿದ್ರೆ. ನಂತರ 71ರಲ್ಲೇ ನಮ್ಮ ವಿಶೇಷವಾಗಿ ದೇವರಾಜ ಅರಸ್ ಅವರ ಸಮಯದಲ್ಲೇ ಈ ಕರ್ನಾಟಕ ಅಂತ ಹೆಸರು ಪಡ್ಕೊಂಡು ಹೊಸ ರೂಪನ ಪಡ್ಕೊಂಡು ಇವತ್ತು ನಾವು 70ನೆಯ ಈ ರಾಜ್ಯೋತ್ಸವ ಸಂದರ್ಭದಲ್ಲೇ ನಾವು ಎಲ್ಲಿ ಬಂದು ನಿಂತಿದ್ದೀವಿ, ಇನ್ನು ಮುಂದೆ ಹೋಗುವಂಥ ಹಾದಿ ಏನು ಎಂತು ಅನ್ನುವಂಥದ್ದು, ಜೊತೆಗೆ ಅನೇಕ ಸರ್ಕಾರಗಳು ಬಂದವು ಹೋದವು, ಹೋಗುವ ಜೊತೆಯಲ್ಲೇ ಸಾಕಷ್ಟು ಪ್ರಗತಿ ಆಗಿದೆ. ನಾವು ಸಮಾಧಾನ ಮಾಡ್ಕೊಳ್ಬೇಕು. ಆದರೆ ಇನ್ನೂ ಭಾಳಷ್ಟು ಪ್ರಗತಿ ಆಗಬೇಕಾಗಿದ್ದು ರಾಜ್ಯದ ದೃಷ್ಟಿಯಿಂದ ಭಾಳ ಪ್ರಮುಖವಾದಂಥ ವಿಷಯ. ವಿಶೇಷವಾಗಿ ಇಲ್ಲಿವರೆಗೆ ಬಂದು ಹೋದಂಥ ರಾಜಕಾರಣಿಗಳಲ್ಲಿ ಅನೇಕರು ಒಳ್ಳೆಯವರು, ಸಜ್ಜನರು, ಪ್ರಾಮಾಣಿಕರು ಬಂದು ಹೋಗಿದ್ದಾರೆ, ಇಲ್ಲಂತಲ್ಲ. ಅದೇ ಕಾಲಕ್ಕೆ ಒಂದಿಷ್ಟು ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಏನೇನೋ ಹೋಗ್ಕೊಂಡು ಕರ್ನಾಟಕ ಒಂದು ಅಭಿವೃದ್ಧಿಯಲ್ಲಿ ಯಾವ ಪ್ರಮಾಣದ ಪ್ರಗತಿ ಆಗಬೇಕಾಗಿತ್ತು ಅದು ಆಗಿಲ್ಲ ಅನ್ನುವಂಥದ್ದು ಅಷ್ಟೇ ಗಮನಿಸ್ಬೇಕಂತ